ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು. ಹುಡುಕಾಡೋ ಅಷ್ಟರಲ್ಲಿ ಆ ಸೀನೆ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣಪ್ಪ. ದೂರದಲ್ಲಿ ಕೇಳಿ ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಕದ್ದು ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಈ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ. ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿ ಅವರಿಗೆ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು, ಸಿಂಗಾನಲ್ಲೂರು ಪುರುಷಾಮಯ್ಯನವರು ಅಂತ. ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತಲು ಕೈ. ರಾವಣ, ಭೀಮ, ಕಂಸ, ಜಲಂಧರ ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ, ರಣಧೀರ್ ಕಂಠೀರವ ಇವುಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು. ಇವತ್ತಿನ ನನ್ನ ಈ ಏಳಿಗೆನ ಅವ್ರ ಕಣ್ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು. ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮ ಆಶೀರ್ವಾದವು ಕಾರಣವೇ. ತಂದೆಯವ್ರ ಊರು ಸಿಂಗಾನಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸಿರ್ಕಾದಲ್ಲಿದೆ. ಇನ್ನು ನಾನು ಹುಟ್ಟಿದ ಊರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ಮರಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗತ್ತೆ. ಇದು ನಮ್ಮೂರಿನ ಮಂಟೇಸ್ವಾಮಿ ದೇವಸ್ಥಾನ. ಯುಗಾದಿ ಹಬ್ಬದ ದಿನ ಇಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ. ಕಣ್ಣಿಗೆ ಭಾರಿ ಹಬ್ಬ. ಈ ಗುಡಿ ನಮಗೆ ಶಾಲೆನೂ ಆಗಿತ್ತು. ಈ ಅಂಗಳದಲ್ಲೇ ನಾವು ಆಡಿ ಪಾಡಿ ನಲಿತಾ ಇದ್ವಿ. ಇದು ಬೇರೆ ದೇವರ ದೇವಸ್ಥಾನ. ಇಲ್ಲಿ ಸೊಗಸಾದ ಸ್ಥಳ ಪುರಾಣನೂ ಉಂಟು. ಇಲ್ಲಿ ಹತ್ತಿರದಲ್ಲಿರೋ ಹಿರಿಪುರ, ತಿಗಣಾರೆ, ಬಂದಗನಹಳ್ಳಿ, ಅರಕಲವಾಡಿ, ಮೊಲ್ಲನಗುಳಿ, ತಾಳವಾಡಿ ಇನ್ನೂ ಅನೇಕ ಊರುಗಳಿವೆ. ಇಲ್ಲೆಲ್ಲ ನಮ್ಮ ತಂದೆ ನಾಟಕಾಭ್ಯಾಸ ನಡೆಸ್ತಿದ್ರು. ಇಲ್ಲಿನ ಜನ ಹಿಂದಿನಿಂದ ನಮಗೆ ತುಂಬಾ ಆತ್ಮೀಯರು. ನಮ್ಮ ಅಪ್ಪಾಜಿಯವರಲ್ಲೂ ನಮ್ಮಲ್ಲೂ ವಿಶೇಷವಾದ ಪ್ರೀತಿ ಉಳ್ಳವರು. ಕಷ್ಟ ಕಾಲದಲ್ಲಿ ನಮಗೆ ಬೇಕಾದಷ್ಟು ಸಹಾಯ ಮಾಡಿರೋ ಪುಣ್ಯಾತ್ಮರು. 1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮ ಅಪ್ಪಾಜಿ, ನಾನು, ನನ್ನ ತಮ್ಮ ನಾವೆಲ್ಲ ಇದ್ವಿ. ನಮ್ಮ ಅಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ನಾವೆಲ್ಲ ಈ ಸ್ಕೂಲ್ ಹುಡುಗರ ಗುಂಪು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ತರಾಜಿ ಏನೋ ಈ ಪಿಕ್ಚರ್ನಲ್ಲಿ ಒಂದು ಪಾಠ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಅಂತ ಹುಡುಕಾಡೋ ಅಷ್ಟರಲ್ಲಿ ಆ ಸೀನೆ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣಪ್ಪ ಪಾಠ ನೀನು. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ. ಬೇಡ್ರ ಕಣ್ಣಪ್ಪದಲ್ಲಿ ಪಾತ್ರ ಮಾಡ್ತಾ ಇದ್ದಾಗ ಒಂದು ಘಟನೆ ನಡೀತು. ಅವ್ರು ನನಗೆ ಕೆನ್ನೆಗೊಂದು ಏಟು ಕೊಡ್ತಾರೆ. ನೀಲ, ನನ್ನನ್ನು ಕ್ಷಮಿಸು. ನಮ್ಮಪ್ಪನಿಲ್ಲ ಅನ್ಬೇಡಿ, ಅವನಿದ್ದಾನೆ, ಸತ್ಯವಾಗಿಯೂ ಇದ್ದಾನೆ. ಅದು ಡ್ರಾಮಾದಲ್ಲಿ ಪಳಗಿದ ಕೈ ಅಲ್ವಾ, ಚೆನ್ನಾಗಿ ಪಟಾರಂತ ಕೊಟ್ಟು ಒಂದು ಕೆನ್ನೆಗೆ ಚೆನ್ನಾಗಿ ನನಗೂ ಅಂತ ಅನ್ನಿಸ್ತು. ಅನಿಸಿದ್ರಿಂದ ಆ್ಯಕ್ಟಿಂಗ್ ಚೆನ್ನಾಗಿ ಬಂತು. ಅದರಿಂದ ನಾನು ತುಂಬ ಅಳ್ಬೇಕಾಗ್ತೀನಿ. ಅದು ಹತ್ತು ಎಲ್ಲ ಆಯಿತು. ಆಮೇಲೆ ಬೇಜಾರು ಮಾಡಿಕೊಂಡ್ರೆ ಇವತ್ತು ಆಗ್ತಮ್ಮ ಅಂತ. ಇಲ್ಲ ತಾಗಲಿಲ್ಲ, ನನಗೆ ಒಳ್ಳೇದಾಯಿತು, ಹಾಗೆ ಹೊಡೆದ್ರೇ ಆ ಆ್ಯಕ್ಟಿಂಗ್ ಬರುತ್ತೆ ಅಂತ ಹೇಳಿದೆ ನಾನು. ಅದೇ ಚಿತ್ರ ತೆಲುಗಿನಲ್ಲಿ ತೆಗಿಬೇಕಾದ್ರೆ ಹೀರೋಯಿನ್ ಬೇರೆ, ಅವಳಿಗೆ ಇದೇ ಥರ ಹೊಡೆದ್ಬಿಟ್ಟಿದ್ದಾರೆ ಅವರು ಪಾಪ. ಹೊಡೆದ ತಕ್ಷಣ ಆ ಅಮ್ಮ ಹತ್ಕೊಂಡು ಕಟ್ಟು ಹೇಳಿ ನಾನು ಹುಡ್ಕೊಂಡು ಇವರು ವಾಹಿನಿಗೆ ಬಂದರು ರಾಜ್ಕುಮಾರಣ್ಣ.
ಬಂದು ಏನ್ರಿ ನೀವು ನೋವಾಯಿತು ಅಂತ ಹೇಳಿದರೆ ಸ್ವಲ್ಪ ನಾನು ಜಾಗೃತಿಯಾಗಿ ಹೊಡಿತಿದ್ದೆ ಆ ಹುಡುಗಿಗೆ. ನೀವೇನು ಪರವಾಗಿಲ್ಲ ಚೆನ್ನಾಗಿತ್ತು ಅಂದರೆ ನಾನು ಆ ಹುಡುಗ ಹಾಗೆ ಹೊಡೆದ್ಬಿಟ್ಟೆ, ಶೂಟಿಂಗೇ ಕ್ಯಾನ್ಸಲ್ ಆಯಿತು ಅಂದರು. ಪ್ರಾಣದೊಡನೆ ಪ್ರೇಮ ಬೆರೆತ ಬದುಕೆ ಬೃಂದಾವನ, ಈ ಜೀವನ ಆನಂದ ನಿಲಯವಿದು. ಅವ್ರ ವಿಷಯದಲ್ಲಿ ಅದು ಎಷ್ಟು ಹೇಳಿದ್ರೂ ಭಾಳ ಕಮ್ಮಿನಿ ಅಂತ ಕಾಣುತ್ತೆ. ಅದೇ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ. ತಮಗೆ ಹೊಟ್ಟೆಗೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತಾ ಅವ್ರ ಗಂಡ ಹೆಂಡರು, ನಮ್ಮ ತಾಯಿ, ನಮ್ಮ ಅಪ್ಪಾಜಿ, ನಮ್ಮ ತಾಯಿ ಸುಮಾರು 4 ದಿವಸ 5 ದಿವಸ ಏನು ಇಲ್ಲದೆ ಹಾಗೆ ಇದ್ದು ಬಿಡ್ತಾಯಿದ್ರು. ಹೊಟ್ಟೆಗೇನು ತಿಂದೆ, ಮಕ್ಕಳು ನಮಗೆ ಮಾತ್ರ 2 ಹೊತ್ತು ಊಟ ಗಿಟ್ಟಕ್ಕೆ ಹಾಕಿಸ್ಬಿಟ್ಟು ಬದುಕಿ ನಮ್ಮನ್ನು ಸಾಕಿದ್ರು. ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತೂ ಕೂಡ ನಾವು ಅದನ್ನು ಅನುಸರಿಸದೆ ಹೋದಾಗ ನಾವು ಮನುಷ್ಯರಾಗಲ್ಲ. ನಾವೆಲ್ಲ ನಮ್ಮದೆಲ್ಲ ಒಂದು ಜಾತಿ, ಕಲಾವಿದ್ರ ಜಾತಿ ಎಲ್ಲ, ನಾವೆಲ್ಲ ಅಣ್ತಮ್ಮಂದರು. ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ. ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ, ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ. ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡ್ವೆ, ನನ್ನ ನೋಡಿ ಎಲ್ಲ ಸಂತೋಷ ಪಡಿ. ನನಗೆ ಬೇಡವಾಗಿದ್ರೆ ಅದು ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದರೆ ನಡೆಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ ಹಾಗೆ ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸ್ಬಹುದೇ ಹೊರತು ಅಷ್ಟನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ. ಭಾಷೆ ಕಡೆ ಗಮನ ಕೊಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕ ಕಲೆಗೆ ಎಂಥ ಒಂದು ರಾಜ ಮಹಾರಾಜರುಗಳ ಕಾಲದಿಂದ ಪ್ರೋತ್ಸಾಹ ಇತ್ತು, ಎಷ್ಟರ ಮಟ್ಟಿಗೆ ನಡೀತು, ಈ ಸಂಸ್ಕೃತಿ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೀತು, ಅದರಲ್ಲೂ ನಾಟಕ ಪರಂಪರೆಯಿಂದ ತುಂಬ ಬೆಳೆದು ಬಂದಿದೆ ಇದು. ಹಾಗೆ ಈ ಸಿನಿಮಾ ರಂಗದಲ್ಲೂ ಕೂಡ ಅದು ಸಾಲದು, ಸಾಕಷ್ಟು ನಾವು ಪ್ರಗತಿನ ಸಾಧಿಸಬೇಕಾಗಿದೆ, ಒಳ್ಳೆ ಚಿತ್ರಗಳನ್ನು ಮಾಡಬೇಕಾಗಿದೆ. ನಾಟಕಕ್ಕೆ ಹೋದರೆ ನಾಟಕದಲ್ಲಿ ಹೋಗಿ ವೇಷ ಹಾಕ್ಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರುವಾಗ್ತಿತ್ತು ನನಗೆ. ಆದ್ದರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಹೃದಯ ನನಗೆ ಅಷ್ಟ ಆಗುತ್ತೆ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇದೇನಪ್ಪ ರಾಜ್ಕುಮಾರ್ ಹರಿಕತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಇಂತೂ ಇವರ ನುಡಿಯ ದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ದೆ. ವೀರಣ್ಣವರು, ನಮ್ಮ ಅಪ್ಪಾಜಿಯವರು, ಈ ಕಡೆ ಸುಬ್ಬಯ್ಯ ನಾಯ್ಡು ಅವರ ಅಂಬರೀಷ, ಇದೇ ಊರಿನಲ್ಲಿ ಸುಮಾರು ಒಂದು 250 ನಾಟಕಗಳು, 250-275 ನಾಟಕಗಳನ್ನ ಆಡಿದ್ರು ಅಂತ ಕಾಣುತ್ತೆ. ಅದರಲ್ಲಿ ರಮಾಕಾಂತ್ ಅಂತ ಹೇಳಿ ಅಂಬರೀಷನ ತಮ್ಮನ ಪಾತ್ರ ಮಾಡ್ತಾಯಿದ್ದೆ. ಆ ಪಾತ್ರವೇ ನನ್ನನ್ನು ಈ ಬೇಡ್ರ ಕಣ್ಣಪ್ಪನಿಗೆ ಎಳೆದಿದ್ದು ಅಂತ ಹೇಳಿ. ಹರಯವನಳಿಸಿ ಜರಯ ಮರಿಸಿ ಮರಣ ಪಡೆಯುವ ಲೋಕ ಸುಖ ವ್ಯಾಕುಲಮಯ ಜೀವ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಿ. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ.